ಈ ತರ ಆಗುತ್ತಿದೆಯಾ? ಬಟ್ ನಿಮಗ್ ಬೇಕಾಗಿರುವುದು ಈ ತರ ಮೇಕಪ್. ಗೈಸ್, ಮೇಕಪ್‌ದಲ್ಲಿ ಕೇಕಿ ಆಗುವುದು, ಪ್ಯಾಚಸ್ ಆಗುವುದು ಅಥವಾ ಡಲ್ ಆಗಿರುವುದು, ಲಾಂಗ್ ಲಾಸ್ಟಿಂಗ್ ಆಗದೇ ಇರುವುದು. ಈ ಎಲ್ಲಾ ಪ್ರಾಬ್ಲಮ್‌ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಬನ್ನಿ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಗೈಸ್, ಈ ವಿಡಿಯೋದಲ್ಲಿ ನಾನು ಇಷ್ಟು ಡೀಟೇಲ್ ಆಗಿ ಹೇಳ್ಕೊಡ್ತೇನಲ್ಲ, ಇಷ್ಟು ಡೀಟೇಲ್ ಆಗಿ ಇದುವರೆಗೂ ಯೂಟ್ಯೂಬ್ ಚಾನಲ್‌ದಲ್ಲಿ ಯಾರೂ ಹೇಳ್ಕೊಟ್ಟಿಲ್ಲ. ಅಂತಹ ಎಲ್ಲಾ ಸೀಕ್ರೆಟ್ಸ್ ಅನ್ನ ನಿಮ್ ಮುಂದ ಈ ವಿಡಿಯೋದಲ್ಲಿ ನಾ ಇಡಾಕದೇನು. ಲಾಂಗ್ ಲಾಸ್ಟಿಂಗ್ ಮತ್ತು ನ್ಯಾಚುರಲ್ ಮೇಕಪ್‌ಗಾಗಿ ನಾವು ಯಾವ್ಯಾವ ಟಿಪ್ಸ್‌ಗಳನ್ನ ಫಾಲೋ ಮಾಡ್ಬೇಕಂತ ಹೇಳಿ ಡೀಟೇಲ್ ಆಗಿ ಹೇಳ್ಕೊಡ್ತೇನು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಅಶ್ವಿನಿ ಹರಿಜೋಳೆ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ಇವತ್ತು ನಾನು ಮಾತಾಡಕತ್ತಿರುವಂತಹ ಟಾಪಿಕ್ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಮತ್ತು ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್‌ದಲ್ಲಿ ಯಾವ ಸೀಕ್ರೆಟ್ ಇದೆ. ಗೈಸ್, ಮಾರ್ಕೆಟ್‌ನಲ್ಲಿ ಸಾಕಷ್ಟು ಫೌಂಡೇಶನ್ಸ್‌ಗಳು ಅವೈಲೇಬಲ್ ಅದ. ಅದ್ರಲ್ಲಿ ನಾವು ಯಾವ್ದು ಯೂಸ್ ಮಾಡ್ಕೋಬೇಕು ಅನ್ನೋದು ನಮ್ಗ ಕನ್ಫ್ಯೂಸ್ ಆಗತ್ತದ. ಫಸ್ಟ್ ನಾವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಕ್ರೀಮ್ ಬೇಸ್ ಫೌಂಡೇಶನ್ ಅದ, ಲಿಕ್ವಿಡ್ ಫೌಂಡೇಶನ್ ಅದ, ಸಿಲಿಕಾನ್ ಬೇಸ್ ಫೌಂಡೇಶನ್ಸ್ ಅದ, ಇಂತಹ ಸಾಕಷ್ಟು ರೀತಿಯಾದಂತಹ ಫೌಂಡೇಶನ್ಸ್‌ಗಳ ಅದ. ಗೈಸ್, ಇದು ಫಾರ್ ಎವರ್ 52 ಫೌಂಡೇಶನ್, ಇದು ಕೂಡ ವಾಟರ್ ಪ್ರೂಫ್ ಫೌಂಡೇಶನ್ ಅದ. ಇದನ್ನ ಅಪ್ಲೈ ಮಾಡಿದ ನಂತರ ನಿಮ್ಮ ಫೌಂಡೇಶನ್ ಉಳಿಯಂಗಿಲ್ಲ. ಇದು ಲಾಂಗ್ ಲಾಸ್ಟಿಂಗ್ ಕೂಡ. ಈ ಫೌಂಡೇಶನ್ ಅನ್ನ ಯೂಸ್ ಮಾಡಿದಾಗ್ಲೂ ಕೂಡ ನಾವು ಲಾಂಗ್ ಲಾಸ್ಟಿಂಗ್ ಆಗ್ತಾ ಇಲ್ವಾ? ಬನ್ನಿ ಈಗ ನೋಡೋಣ. ಗೈಸ್, ಸ್ವಲ್ಪ ನನ್ನ ಜಸ್ಟ್ ಒನ್ ಪಂಪ್ ಫೌಂಡೇಶನ್ ಅನ್ನ ತಗೊಂಡಿನು. ಈಗ ಇದನ್ನ ನಾವು ನೀಟಾಗಿ ಬ್ಲೆಂಡ್ ಮಾಡೋದು. ಗೈಸ್, ಇದನ್ನ ಅಪ್ಲೈ ಮಾಡಿದ್ದು ಕೂಡ, ಈಗ ಇದನ್ನ ಅಪ್ಲೈ ಮಾಡಿದ ನಂತರ ಇದು ಲಾಂಗ್ ಲಾಸ್ಟಿಂಗ್ ಆಯ್ತಿಲ್ಲ. ಗೈಸ್, ಚೆಕ್ ಮಾಡೋಣ. ಗೈಸ್, ಇದನ್ನ ನಾವು ಅಪ್ಲೈ ಮಾಡಿದ ನಂತರ ಕೂಡ ನಾವು ಫಿಂಗರ್ ಈ ತರ ಮಾಡಿದಾಗ ಮೇಕಪ್ ನಮ್ದ ಹೊಂಟೈತಿ. ಇದು ಫೌಂಡೇಶನ್ ಸರಿ ಇಲ್ಲ ಅಂತ ತಿಳ್ಕೊಬಹುದು. ನೋ ಗೈಸ್, ಇದು ಫೌಂಡೇಶನ್ ಲಾಂಗ್ ಲಾಸ್ಟಿಂಗ್ ಅದ, ವಾಟರ್ ಪ್ರೂಫ್ ಅದ ಮತ್ತು ಸ್ವೆಟ್ ಪ್ರೂಫ್ ಕೂಡ ಅದ. ಬಟ್ ನಾವು ಜಸ್ಟ್ ಫೌಂಡೇಶನ್ ಅನ್ನ ಅಪ್ಲೈ ಮಾಡಿದ ನಂತರ ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್ ಆಗ್ತದೆ ಅನ್ನೋದು ನೋ ಗೈಸ್. ಗೈಸ್, ಹಾಗಿದ್ರೆ ಏನದ ನಮ್ಮ ಮೇಕಪ್ ಅನ್ನ ವಾಟರ್ ಪ್ರೂಫ್ ಮತ್ತು ಸ್ವೆಟ್ ಪ್ರೂಫ್ ಮಾಡಲು? ಗೈಸ್, ನಮ್ಮ ಮೇಕಪ್ ಅನ್ನ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್, ಲಾಂಗ್ ಲಾಸ್ಟಿಂಗ್ ಮಾಡ್ಬೇಕಂತಂದ್ರೆ ನಮಗ ಸೆಟ್ಟಿಂಗ್ ಪೌಡರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಗೈಸ್, ಈ ತರ ನಮಗ ಸೆಟ್ಟಿಂಗ್ ಪೌಡರ್ಸ್ ಬೇಕು. ಅದರೊಂದಿಗೆ ಸೆಟ್ಟಿಂಗ್ ಸ್ಪ್ರೇ ಕೂಡ ಬೇಕು ಮತ್ತು ಫಿಕ್ಸಿಂಗ್ ಸ್ಪ್ರೇ ಕೂಡ ಬೇಕು. ಇವೆಲ್ಲದರಿಂದ ನಾವು ಮೇಕಪ್ ಅನ್ನ ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಮತ್ತು ಲಾಂಗ್ ಲಾಸ್ಟಿಂಗ್ ಮಾಡಬಹುದು. ಬನ್ನಿ ಗೈಸ್, ಹಾಗಿದ್ರೆ ಯಾವ ರೀತಿಯಾಗಿ ಇವುಗಳನ್ನ ಉಪಯೋಗಿಸುವುದರ ಮೂಲಕ ನಮ್ಮ ಮೇಕಪ್ ಅನ್ನ ಲಾಂಗ್ ಲಾಸ್ಟಿಂಗ್ ಮತ್ತು ಸ್ವೆಟ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಮಾಡಬಹುದು. ಗೈಸ್, ನಿಮಗೆ ಅನಿಸ್ತಿರಬಹುದು ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ ಯೂಸ್ ಮಾಡಿದ್ರ ಮಾತ್ರ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಆಗ್ತೈತೆ ಅಂತ ಹೇಳಿ. ಹಂಗಿರುವುದಿಲ್ಲ ಗೈಸ್. ಎಲ್ಲಿವರೆಗೆ ನಾವು ಪ್ರಾಪರ್ ಆಗಿ ಸೆಟ್ಟಿಂಗ್ ಪೌಡರ್ ದಿಂದ ಸೆಟ್ ಮಾಡುವುದಿಲ್ಲ, ಎಲ್ಲಿವರೆಗೆ ಪ್ರಾಪರ್ ಆಗಿ ಸ್ಪ್ರೇ ಅನ್ನ ಯೂಸ್ ಮಾಡುವುದಿಲ್ಲ, ಅಲ್ಲಿವರೆಗೆ ಆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಮತ್ತು ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್ ಆಗುವುದಿಲ್ಲ ಗೈಸ್. ಹಾಗಿತ್ತಂದ್ರೆ ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಬನ್ನಿ ಈಗ ನಾನು ತಿಳಿಸ್ಕೊಡ್ತೀನಿ. ಈಗ ಇದನ್ನ ವೈಪ್ ಮಾಡೋಣ ಗೈಸ್. ಈಗ ನಾನು ಒನ್ ಪಂಪ್ ಫೌಂಡೇಶನ್ ಅನ್ನ ತಗೋತೀನಿ. ಈಗ ನೀಟಾಗಿ ಅಪ್ಲೈ ಮಾಡು. ಗೈಸ್, ಈಗ ನೀವು ಚೆಕ್ ಮಾಡ್ಬೋದು, ನಾನು ಕಾಸ್ಟ್ಲಿ ಫಾರ್ ಎವರ್ 52 ಫೌಂಡೇಶನ್ ಅನ್ನ ತಗೊಂಡೇನು. ಇದು ಈಗ ಅಪ್ಲೈ ಮಾಡಿದ ತಕ್ಷಣ ಲಾಂಗ್ ಲಾಸ್ಟಿಂಗ್ ಆಗಿದೆ ಏನಂತ ಹೇಳಿ. ನೋ ಗೈಸ್, ಇಲ್ಲಿ ನಿಮಗೆ ಮಾರ್ಕ್ ಕಾಣಿಸ್ತೈತಲ್ಲ, ಈಗ ಅಪ್ಲೈ ಮಾಡಿದ ತಕ್ಷಣ ಫೌಂಡೇಶನ್ ಲಾಂಗ್ ಲಾಸ್ಟಿಂಗ್ ಆಗುವುದಿಲ್ಲ. ಹಾಗಿದ್ರೆ ಇದನ್ನ ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್ ಮತ್ತು ಸ್ವೆಟ್ ಪ್ರೂಫ್ ಆಗ್ಬೇಕಂತಂದ್ರೆ ಏನ್ ಮಾಡಬೇಕು?
ಈಗ ನೀಟಾಗಿ ನಮ್ದು ಫೌಂಡೇಶನ್ ಅಪ್ಲೈ ಆಗಿದೆ. ಇದ್ರ ಮೇಲೆ ನಾವು ಸೆಟ್ಟಿಂಗ್ ಪೌಡರ್ಲಿ ನೀಟಾಗಿ ಇದನ್ನ ಫೌಂಡೇಶನ್ ಅನ್ನ ಸೆಟ್ ಮಾಡಬೇಕಾಗ್ತದೆ. ಈಗ ನಾವು ಸೆಟ್ಟಿಂಗ್ ಪೌಡರ್ದಿಂದ ಯಾವುದೇ ನಾವು ಸೆಟ್ಟಿಂಗ್ ಪೌಡರ್ ಆಗಿರಬಹುದು ಅದರಲ್ಲಿ ನೀಟಾಗಿ ಮೇಕಪ್ ಅನ್ನ ಫೌಂಡೇಶನ್ ಅನ್ನ ಸೆಟ್ ಮಾಡ್ಕೋಬೇಕಾಗ್ತದೆ. ಎಷ್ಟು ಸೆಟ್ ಮಾಡ್ಕೋಬೇಕಂದ್ರ ಗೈಸ್ ಇಲ್ಲಿ ವೆಟ್ ಅನ್ನೋದು ಇರಬಾರ್ದು. ಇಲ್ಲಿ ಹಿಂಗ್ ಹಿಡಿದ ತಕ್ಷಣ ಇದು ಡ್ರೈ ಆಗಬೇಕು. ಅಷ್ಟ ನೀಟಾಗಿ ನಾವು ಸೆಟ್ಟಿಂಗ್ ಪೌಡರ್ ಅಷ್ಟ ಆಗೋ ಮಟ್ಟ ಪೌಡರ್ದಿಂದ ಮೇಕಪ್ ಫೌಂಡೇಶನ್ ಅನ್ನ ಸೆಟ್ ಮಾಡ್ಕೋಬೇಕು. ಈಗ ಇಲ್ಲಿ ನಮಗೆ ಹಿಡಿದ ನಂತರ ಗೊತ್ತಾಗೈತಿ ಈಗ ಡ್ರೈ ಆಗಿದೆ ಅಂತ. ಗೈಸ್ ಜಸ್ಟ್ ಪೌಡರ್ದಿಂದ ಸೆಟ್ಟಿಂಗ್ ಮಾಡಿದ್ರೆ ಸಾಕೇನಾ ನಮ್ಮ ಮೇಕಪ್ ವಾಟರ್ ಪ್ರೂಫ್ ಲಾಂಗ್ ಲಾಸ್ಟಿಂಗ್ ಆಗ್ಬೇಕಾತಂದ್ರೆ? ನೋ ಗೈಸ್, ಇದ ಸ್ವಲ್ಪ ಹೊತ್ತಾದ್ರೂ ಕೂಡ ಇನ್ನು ಡಲ್ ಆಗ್ತದ. ಜಸ್ಟ್ ನಾವು ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡೋದ್ರಿಂದ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗೋದಿಲ್ಲ. ಯಾಕಂದ್ರೆ ಅದರಲ್ಲಿ ಲಾಂಗ್ ಲಾಸ್ಟಿಂಗ್ ಪ್ರಾಪರ್ಟೀಸ್ ಸೆಟ್ಟಿಂಗ್ ಪೌಡರ್ ಅಲ್ಲಿ ಇರುವುದಿಲ್ಲ. ಅದ್ರ ಸಂಬಂಧ ಸ್ವಲ್ಪ ಹೊತ್ತಾದ ನಂತರ ಅದು ಕೂಡ ಡಲ್ ಆಗ್ತದ. ಹಂಗೆ ಸೆಟ್ಟಿಂಗ್ ಪೌಡರ್ ಯಾವಾಗ ಯೂಸ್ ಮಾಡ್ಬೇಕು, ಸೆಟ್ಟಿಂಗ್ ಸ್ಪ್ರೇ ಯಾವಾಗ ಯೂಸ್ ಮಾಡ್ಬೇಕಂತಂದ್ರ ಪೌಡರ್ ನಾವು ಹಚ್ಚಿದ ನಂತರ ಸೆಟ್ಟಿಂಗ್ ಮಾಡಿದ ನಂತರ ಸ್ವಲ್ಪ ಪೌಡರಿ ಕಾಣಕತ್ತಿತ್ತಂದ್ರ ಅದನ್ನ ನಾವು ಸೆಟ್ ಮಾಡಾಕ ಮೆಲ್ಟ್ ಮಾಡಾಕ ಈ ಸೆಟ್ಟಿಂಗ್ ಸ್ಪ್ರೇಯನ್ನ ಯೂಸ್ ಮಾಡ್ಬೇಕಾಗ್ತದ. ಈಗ ನೋಡ್ರಿ ನಿಮಗ ಸ್ವಲ್ಪ ಪೌಡರಿ ಜಾಸ್ತಿ ಅನ್ಸತ್ತದ, ಇದನ್ನ ಸ್ಪ್ರೇ ಮಾಡಿದ ನಂತರ ಅದ ಮೆಲ್ಟ್ ಆಗಿ ಸೆಟಲ್ಡ್ ಆಗ್ತದೆ. ಗೈಸ್ ಇದು ನಾನು ಪ್ರೆಪ್ ಅಂಡ್ ಪ್ರೈಮ್ ರಿಕಾರ್ಡ್ದವರ ಸೆಟ್ಟಿಂಗ್ ಸ್ಪ್ರೇಯನ್ನ ಯೂಸ್ ಮಾಡಕತ್ತೀನಿ. ಸಿ ಗೈಸ್ ಅದನ್ನ ಸ್ಪ್ರೇ ಮಾಡಿದ ನಂತರ ಎಕ್ದಮ್ ಸೆಟ್ ಆಗಿಬಿಡ್ತದ ಪೌಡರ್ ಎಲ್ಲ. ಪೌಡರ್ ಎಲ್ಲ ನೀಟಾಗಿ ಮೆಲ್ಟ್ ಆಗಿ ಸೆಟ್ ಆಗ್ಬಿಟ್ಟದ. ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್ ಸ್ವೆಟ್ ಪ್ರೂಫ್ ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ ಅನ್ನು ಯೂಸ್ ಮಾಡಿದ್ದು ಮತ್ತೆ ಸೆಟ್ಟಿಂಗ್ ಪೌಡರ್ ಅನ್ನು ಯೂಸ್ ಮಾಡಿದ್ದು ಚೆನ್ನಾಗಿ. ನಂತರ ಸೆಟ್ಟಿಂಗ್ ಸ್ಪ್ರೇ ಅನ್ನು ಯೂಸ್ ಮಾಡಿದ್ದು. ಇಷ್ಟೆಲ್ಲ ಯೂಸ್ ಮಾಡಿದ ನಂತರ ಇದು ಲಾಂಗ್ ಲಾಸ್ಟಿಂಗ್ ಸ್ವೆಟ್ ಪ್ರೂಫ್ ವಾಟರ್ ಪ್ರೂಫ್ ಮೇಕಪ್ ಆಗ್ತದೇನಾ? ನೋ ಗೈಸ್, ಈಗ್ಲೂ ಕೂಡ ಇದ ಲಾಂಗ್ ಲಾಸ್ಟಿಂಗ್ ಮೇಕಪ್ ಆಗಿಲ್ಲ. ಯಾಕಂತಂದ್ರೆ ನಾವೇನ್ ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡಿದ್ವಲ್ಲ, ನಾವು ಯೂಸ್ ಮಾಡಿರುವಂತಹ ಸೆಟ್ಟಿಂಗ್ ಪೌಡರ್ ಆಗಿರಬಹುದು, ಸೆಟ್ಟಿಂಗ್ ಸ್ಪ್ರೇ ಆಗಿರಬಹುದು, ಇವೆರಡರಲ್ಲೂ ಲಾಂಗ್ ಲಾಸ್ಟಿಂಗ್ ಪ್ರಾಪರ್ಟಿ ಇಲ್ಲ. ಅದರ ಸಂಬಂಧ ಈ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗೋದಿಲ್ಲ. ಸ್ವಲ್ಪ ಸಮಯದ ನಂತರ ಈ ಮೇಕಪ್ ಡಲ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದ. ಅದಕ್ಕೆ ನಮ್ಮ ಮೇಕಪ್ ನಾವು ಮಾಡಿರುವಂತಹ ಮೇಕಪ್ ವಾಟರ್ ಪ್ರೂಫ್ ಸ್ವೆಟ್ ಪ್ರೂಫ್ ಲಾಂಗ್ ಲಾಸ್ಟಿಂಗ್ ಆಗ್ಬೇಕಂತಂದ್ರ ಮೇಕಪ್ ಫಿಕ್ಸರ್ ಅನ್ನ ಕೊನೆಗೆ ಯೂಸ್ ಮಾಡ್ಲೇಬೇಕು ಗೈಸ್. ಆಗ ಮಾತ್ರ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗ್ತದ. ಅದಕ್ಕಿಂತ ಮುಂಚೆ ನಾವು ಕಾಂಟೂರ್ ಬ್ಲಷ್ ಹೈಲೈಟ್ ಅನ್ನ ಮಾಡ್ಕೋಬೇಕಾಗ್ತದ. ಈಗ ಲೈಟ್ ಆಗಿ ನಾನು ಬ್ಲಷ್ ಮಾಡೀನಿ ಗೈಸ್. ಬ್ಲಷ್ ಆದಷ್ಟು ಸೆಟಲ್ಡ್ ಆಗಿದ್ರೆ ಚೆನ್ನಾಗ್ ಕಾಣ್ತದ. ನಾವು ಟ್ರೆಡಿಷನಲ್ ಡ್ರೆಸ್ನಾಗಾಗಲಿ ಮದುವೆಗಳಲ್ಲಿ ಬ್ರೈಡ್ಗಾಗಿರ್ಬೋದು ಸ್ವಲ್ಪ ನಾವು ಡಾರ್ಕ್ ಶೇಡ್ಗಳನ್ನ ಚೂಸ್ ಮಾಡ್ತೀವಿ. ಅದರ್ವೈಸ್ ನಾವು ಮೇಕಪ್ ಮಾಡೋದ್ನಾಗ ಆದಷ್ಟು ಅದನ್ನ ಲೈಟ್ ಆಗಿ ಸೆಟಲ್ಡ್ ಆಗಿ ಇಟ್ರೆ ಚೆನ್ನಾಗ್ ಕಾಣ್ತದ. ಈಗ ನಾನು ಹೈಲೈಟ್ ಮಾಡ್ಕೋತೀನಿ. ಗ್ಲಾಮ್ 21 ಪ್ಯಾಲೆಟ್ ಅಲ್ಲಿ ಇರುವಂತಹ ಮೀಡಿಯಂ ಶೇಡ್ ಹೈಲೈಟ್ ಅನ್ನು ತಗೊಂಡು ನಾನು ಹೈಲೈಟ್ ಮಾಡ್ಕೋತೀನಿ. ಗೈಸ್ ಈಗ ಲಾಸ್ಟ್ ಅಲ್ಲಿ ನಾನು ಫಿಕ್ಸಿಂಗ್ ಸ್ಪ್ರೇ ಅನ್ನ ಯೂಸ್ ಮಾಡಕತ್ತೀನಿ. ADS ಅವರ ನೀವು ಯಾವುದೇ ಫಿಕ್ಸಿಂಗ್ ಸ್ಪ್ರೇ ಅನ್ನು ಯೂಸ್ ಮಾಡ್ಕೋಬಹುದು. ಕ್ರೈಲಾನ್ ದವ್ರದ್ದು ಫಿಕ್ಸಿಂಗ್ ಸ್ಪ್ರೇ ಚೆನ್ನಾಗಿದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಈಗ ಇದು ಡ್ರೈ ಆಗ್ಬೇಕು. ಇದು ಡ್ರೈ ಆದ ನಂತರ ನಿಮಗ ಟೆಸ್ಟ್ ಮಾಡಿ ತೋರಿಸ್ತೀನಿ ಗೈಸ್, ಇದು ಲಾಂಗ್ ಲಾಸ್ಟಿಂಗ್ ಮತ್ತು ಸ್ವೆಟ್ ಪ್ರೂಫ್ ಆಗಿದೆ ಇಲ್ಲ. ಗೈಸ್ ಕೊನೆಗೆ ನಾವು ಮೇಕಪ್ ಫಿಕ್ಸಿಂಗ್ ಸ್ಪ್ರೇ ಅನ್ನು ಯೂಸ್ ಮಾಡುವುದರಿಂದ ಒಂದು ಲೇಯರ್ ಅನ್ನ ಕ್ರಿಯೇಟ್ ಮಾಡ್ಬೇಕು ನಮ್ಮ ಫೇಸ್ ನಲ್ಲಿ. ಇದರಿಂದ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್ ಸ್ವೆಟ್ ಪ್ರೂಫ್ ಆಗ್ತದ. ಗೈಸ್ ಈಗ ನೀವು ಚೆಕ್ ಮಾಡಬಹುದು ಟಿಶ್ಯೂನಿಂದ ಇದು ಕೂಡ ಮೇಕಪ್ ಲಾಂಗ್ ಲಾಸ್ಟಿಂಗ್ ಮತ್ತು ವಾಟರ್ ಪ್ರೂಫ್ ಆಗಿದೆ ಇಲ್ಲೋ ಅಂತ ನೋಡ್ಬೋದು. ಇದಂತೂ ಆಲ್ರೆಡಿ ನಮ್ಮದ ವಾಟರ್ ಪ್ರೂಫ್ ಆಗಿದೆ. ಒಂದ್ ಸೈಡ್ ನಾವು ಮಾಡಿ ತೋರಿಸಿದೆ ನಿಮ್ಗೆ ಆಲ್ರೆಡಿ. ಈಗ ಇನ್ನೊಂದ್ ಸೈಡ್ ಇದು ಕೂಡ ನಮ್ದ
ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗ್ತದ. ಟಿಶ್ಯೂನಲ್ಲಿ ಯಾವುದೇ ಪ್ರಾಡಕ್ಟ್ ಬರ್ತಾ ಇಲ್ಲ. ಇನ್ನೂ ಒಂದ್ಸರಿ ನಾನು ನೀರಿಂದನೂ ನಿಮಗ ತೋರಿಸ್ತೇನು ಇದ ವಾಟರ್ ಪ್ರೂಫ್ ಆಗ್ಯದ ಏನ್ ಇಲ್ಲೋ ಅಂತೇಳಿ. ಈಗ ಇದು ವಾಟರ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ನಮ್ಮ ಮೇಕಪ್ ಡಲ್ ಆಗಿಲ್ಲ. ವಾಟರ್ ಏಕ್ದಮ್ ಕ್ಲೀನ್ ಅದ. ಹಾಗಂತೇಳಿ ನಾವು ಅದನ್ನ ಬಹಳ ಉಜ್ಜಕ್ ಹೋಗ್ಬಾರ್ದು. ಉಜ್ಜಕ್ ಹೋದ್ವು ಅಂದ್ರ ಆದಷ್ಟು ಅದ ಡಲ್ ಆಗುವಂತಹ ಸಾಧ್ಯತೆ ಇರತೈತಿ ಯಾವುದೇ ಎಷ್ಟ ಕಾಸ್ಟ್ಲಿ ಮೇಕಪ್ ಮಾಡಿದ್ರು ಕೂಡ. ಯಾಕಂದ್ರೆ ನಾವು ಸಿಮೆಂಟ್ ಹಚ್ಚಿರಂಗಿಲ್ಲ ಅದನ್ನ ಸಿಮೆಂಟ್ಲಿ ನಾವು ಫಿಕ್ಸ್ ಮಾಡಿರಂಗಿಲ್ಲ. ಜಸ್ಟ್ ಒಂದು ಆರ್ಟ್ ಮಾಡಿರ್ತೀವಿ, ಒಂದು ಕಲೆ ಅದು. ಅದು ಹೋಗೋದಿಲ್ಲ ಅಂತ ಹಂಗಿಲ್ಲ, ಡಲ್ ಆಗೋದಿಲ್ಲ ಇಷ್ಟೇ. ಈಗ ನಾವ್ ಏನ್ ಮಾಡ್ಬೇಕಂದ್ರ ಅದನ್ನ ಬಹಳ ಉಜ್ಜಬಾರ್ದು, ಯಾಕಂದ್ರೆ ನಾವು ಅದು ಸಿಮೆಂಟ್ ವರ್ಕ್ ಅಲ್ಲ ಅದು. ಆದಷ್ಟು ನಮ್ಗ ಸ್ವೆಟ್ ಬತ್ತಂದ್ರ ಜಸ್ಟ್ ಡ್ರೈ ಮಾಡಿದ್ರೆ ಸಾಕ, ಮೇಕಪ್ ಡಲ್ ಆಗೋದಿಲ್ಲ. ಇದು ರಿಯಲ್ ಫ್ಯಾಕ್ಟ್ ಅದ ಗೈಸ್. ಇದು ರಿಯಲ್ ಫ್ಯಾಕ್ಟ್ ಅದ. ಜಸ್ಟ್ ಇದನ್ನ ಡ್ರೈ ಮಾಡಿದ್ರೆ ಮೇಕಪ್ ಮತ್ತು ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ಸೆಟಲ್ಡ್ ಆಗ್ತದ. ಗೈಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನಿಸ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.